ವಿರಾಮದ ನಂತರ ಮತ್ತೊಮ್ಮೆ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗ ಮುಂದೆ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ನೋಡಿ, ಮುಂದಿನ ಶುಕ್ರವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅನಂತನ ಹುಣ್ಣಿಮೆ ಅಂತ ಕರಿತೀವಿ, ಅನಂತನ ಹಬ್ಬ ಅಂತೀವಿ. ಈ ಅನಂತನ ಹಬ್ಬ ಬರೋಕ್ಕೆ ಸಮಯದಲ್ಲಿ ತಾವೆಲ್ಲ ವಿಶೇಷವಾಗಿ ನಾಳೆಯಿಂದ ಅಂತಕ್ಕಂಥ ವಿಚಾರ ಅಲ್ಲ, ಇವತ್ತಿಂದಾನೇ ಋಷಪಂಚಮಿಯಿಂದ 7 ದಿವಸಗಳ ಕಾಲ ವ್ರತವನ್ನು ಯಾರು ತಗೊತಾರೋ, ಎಷ್ಟೋ ಜನಕ್ಕೆ ಅನಂತನ ಹಬ್ಬ ಇರಲ್ಲ, ಅನಂತನ ಹುಣ್ಣಿಮೆ ಇರಲ್ಲ. ಎಲ್ಲ ದೇವತೆಗಳಿಗಿಂತ ಮಡಿ ದೇವತೆಗಳು ಅಂತ ಸಾಧಾರಣವಾಗಿ ಕರಿತೀವಿ. ಮಹಾಲಕ್ಷ್ಮಿ, ಪರಮೇಶ್ವರ, ಆಂಜನೇಯ, ಅನಂತನ ಹಬ್ಬ. ಈ ಅನಂತನ ಹಬ್ಬಕ್ಕೆ ಎಷ್ಟೋ ಜನ ವ್ರತವನ್ನು ಮಾಡಿ ಅನಂತನ ದಾರವನ್ನು ಕಟ್ಕೊತಾರೆ. ಸಾಂಪ್ರದಾಯಿಕವಾಗಿ ಎಷ್ಟೋ ಜನ ಬ್ರಾಹ್ಮಣ ಕುಲದಲ್ಲೇ ಪ್ರತಿಪೂರ್ವಕವಾಗಿ ಅನಂತನ ಹಬ್ಬ ಮಡಿಯಿಂದ ಮಾಡ್ತಕ್ಕಂಥ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಆದರೆ ತಾವುಗಳನ್ನು ವಿಶೇಷವಾಗಿ ಅನಂತ ವ್ರತ ಮಾಡದೇ ಇದ್ದರೂ ಅನಂತನ ಹಬ್ಬವನ್ನು ಆಚರಿಸ್ಕೋಬೋದು. ಆವತ್ತು ವಿಶೇಷವಾಗಿ ಮಾಂಸಾಹಾರಗಳನ್ನು ತ್ಯಜಿಸ್ತಕ್ಕಂಥ ಅವಕಾಶವನ್ನು ಇವತ್ತಿಂದಾನೇ ಮಾಡಬೇಕು ಅನ್ನೋ ಅಪೇಕ್ಷೆ ಇರೋರು ಮಾಂಸವನ್ನು ಇವತ್ತಿಂದಾನೇ ತ್ಯಜಿಸಬೇಕು. ಮೊದಲನೇ ವ್ರತದ ಪ್ರಾರಂಭದಲ್ಲಿ ತಾವುಗಳು ಮಾಡ್ಕೋಬೇಕಾದ ಶುಚಿರ್ಭೂತ 7 ದಿವಸಗಳ ವಿಶೇಷವಾಗಿರ್ತಕ್ಕಂಥ ಭಾರತ ಖಂಡದಲ್ಲಿ ತಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೋಬೋದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹೊರಭಾಗದಲ್ಲಿ ಎಲ್ಲೂ ಊಟಗಳನ್ನು ಮಾಡದೇ ಇರತಕ್ಕಂಥ ವಿಚಾರವನ್ನು ಮಾಡ್ಕೋಬೇಕು. ಯಾರ್ಯಾರು ವಿಶೇಷವಾಗಿ ಸಿಗರೇಟ್ಗಳನ್ನು ಸೇರ್ತಿರೋ, ಯಾರ್ಯಾರು ಕುಡಿತಿರೋ, ಇದನ್ನೆಲ್ಲ ನಿಷೇಧಿಸಬೇಕು. ಅಂದರೆ ಮನೆ ಕುಟುಂಬದಲ್ಲಿ ಹೆಂಡತಿ ಮಾಡಿದ್ರೆ ಸಾಕು ಅನ್ನೋ ವಿಚಾರ ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಮಕ್ಕಳ ಸಮೇತರಾಗಿ ಯಾವುದೇ ಪೂಜೆ ಆಗಲಿ, ಯಾವುದೇ ವ್ರತವಾಗಲಿ, ಯಾವುದೇ ನಿಷ್ಠವಾಗಲಿ, ಯಾವುದೇ ಕಾಲಕ್ಕೂ ನೀವುಗಳು ಸಂಕಲ್ಪ ಮಾಡ್ಕೊಳ್ಳೋದಾಗಲಿ, ಮನೆಯಲ್ಲಿ ಅಕಸ್ಮಾತ್ ಏನಾದರೂ ಮುಡಿಪೆಟ್ಟಿಡಬೇಕು ಅಂತ ಹೇಳ್ತೀರ, ಮಂದಿಯವರಿಗೆ ಎತ್ತಿಡಬೇಕಪ್ಪ, ನಮಗೆಲ್ಲ ಕೆಲಸ ಆಗಬೇಕು ಅಂತ ಕೆಲವ್ರು ಅನ್ಕೊತೀರ. ನೀವೇನು ಅನ್ಕೊಂಬಿಟ್ಟಿದ್ದೀರಾ, ಹೆಂಡತಿ ಮಾಡಿದ್ರೆ ಸಾಕು, ಗಂಡ ಮಾಡಿದ್ರೆ ಸಾಕು, ಅಥವಾ ಮಗಳು ಮಾಡಿದ್ರೆ ಸಾಕು, ಮಕ್ಕಳು ಮಾಡಿದ್ರೆ ಸಾಕು ಅಂದ್ಕೊಂಬಿಟ್ಟಿದ್ದೀರಾ. ಖಂಡಿತ ಇಲ್ಲ. ಕುಟುಂಬ ಪರಿವಾರ ಸಮೇತ ಮಾಡಿದ್ರೆ ಮಾತ್ರ ಆ ಮನೆಗೆ ದೋಷಗಳು ಪರಿಹಾರ ಆಗೋದು. ಯಾವ ಕಾಲಕ್ಕೂ ಒಬ್ಬೊಬ್ಬರೇ ಒಂಟಿ ಪಿಚಾಚಿಗಳ ಥರ ಒಬ್ಬರೇ ಮಾಡಿದ್ರು ವ್ರತವನ್ನು ಕಾಲ್ ಭಾಗದ ವಿಶೇಷವನ್ನು, ಅಂದರೆ ಹೆಂಡತಿ ಎಷ್ಟು ಮಾಡ್ತಾಳೋ ಆ ಫಲವನ್ನು ಗಂಡನಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಹೋಗುತ್ತೆ, ಮಕ್ಕಳಿಗೆ ಹೋಗೋದಿಲ್ಲ. ಗಂಡ ಹೆಂಡತಿಯರು ಸಮೇತರಾಗಿ ಮಾಡಿದ್ರೆ ಮಾತ್ರ ತಂದೆ ತಾಯಿರು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಮಾಡಿದ್ರೆ ಮಾತ್ರ ಪುಣ್ಯ ಬರಬೇಕಾದ್ರೂ ಮಕ್ಕಳಿಗೆ ಗಂಡ ಹೆಂಡತಿ ಇಬ್ಬರೂ ಮಾಡಬೇಕು. ಪಾಪ ಮಾಡಿದ್ರೂ ಸಹ ಆ ಮಕ್ಕಳಿಗೆ ಹೋಗ್ತಕ್ಕಂಥದ್ದು. ಅದಕ್ಕೋಸ್ಕರ ಮುಂದಿನ ಭವಿಷ್ಯ ನಿಮ್ಮ ಮಕ್ಕಳಿಗೋಸ್ಕರ ಆದರೂ ತ್ಯಾಗ ಮಾಡ್ತಕ್ಕಂಥವ್ರು ಅಹಂಕಾರ ಅಹಂಭಾವಗಳನ್ನು ಬಿಟ್ಟು ತ್ಯಜಿಸ್ತಕ್ಕಂಥದ್ದು, ತ್ಯಾಗ ಮಾಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಫಲ ಸಿಗತಕ್ಕಂಥದ್ದು. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು, ಅನಂತ ವ್ರತವನ್ನು ಮಾಡೋಕ್ಕೆ ಮೊದಲು ಇವತ್ತಿನಿಂದ ಈ ಒಂದು ಕಂಡೀಷನ್ಸ್ಗೆ ವಿಶೇಷವಾಗಿ ಏನು ಅಂದರೆ ಮಾಂಸಾಹಾರಗಳನ್ನು ತ್ಯಜಿಸಬೇಕು. ಹೊರಭಾಗದಲ್ಲಿ ಗಂಡಸು ಯಾವ ಕಾಲಕ್ಕೂ ಕುಡಿತಕ್ಕಂಥದ್ದು ಅಥವಾ ಸಿಗರೇಟ್ ಸೇರ್ತಕ್ಕಂಥದ್ದು ತ್ಯಾಗವನ್ನು ಮಾಡಬೇಕು. ಹೊರಭಾಗದಲ್ಲೂ ಎಲ್ಲೂ ಊಟಗಳನ್ನು ಮಾಡದೆ ಮನೆ ಮಟ್ಟಿಗೆ ಮಾತ್ರ ಆ ವ್ರತಕಲ್ಪವನ್ನು ಮಾಡ್ಕೋಬೇಕು. ಅನಂತನ ಹಬ್ಬದ ದಿವಸ ಮಲಗಿರತಕ್ಕಂಥ ಅನಂತ ಪದ್ಮನಾಭ, ಅಂದರೆ ಇವತ್ತಿನ ದಿವಸ ಜಗತ್ತಲ್ಲಿ ಕೋಟ್ಯಾಧೀಶ್ವರರು ಅಂತ ಒಂದು ದೇವಸ್ಥಾನದಲ್ಲಿ ಎಲ್ಲ ಮಾಧ್ಯಮದ ಮುಖಾಂತರವೂ ತೋರಿಸಿರ್ತಕ್ಕಂಥದ್ದು ನಾವುಗಳು ನೋಡದೇ ಇರತಕ್ಕಂಥ ವಿಚಾರದಲ್ಲಿ ಇಷ್ಟೋ ಸಾವಿರನ, ಇಷ್ಟು ಲಕ್ಷ ಕೋಟಿಗಳ ಅಂತ ಅನ್ಕೊಂಡ್ರಿ. ಆದರೆ ಇನ್ನೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಲ್ಲಿರ್ತಕ್ಕಂಥದ್ದು ಒಂದೇ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲೂ ಆ ಕಾಲದಿಂದ ಮಹಾರಾಜರ ಮುಖಾಂತರ ಬಂದಿರತಕ್ಕಂಥ ದೇವಾಲಯಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಇರತಕ್ಕಂಥ ವಿಚಾರ ಏನು ಅಂದರೆ, ಭಾರತ ದೇಶ ಯಾವತ್ತೂ ನಮ್ಮಷ್ಟು ರಿಚೆಸ್ಟ್ ಕಂಟ್ರಿ ಇಡೀ ಜಗತ್ತಲ್ಲಿ ಇಲ್ಲ. ನಮ್ಮನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಆ ಕಾಲದಲ್ಲಿ ಬ್ರಿಟಿಷರು. ಅದಕ್ಕೋಸ್ಕರ ವಿಶೇಷವಾಗಿ ಬ್ರಿಟಿಷರು ಮಾಡಿದ್ರು, ಪೋರ್ಚುಗೀಸ್ ಬಂದರು, ಎಷ್ಟೋ ಜನ ಬಂದರು, ಎಲ್ಲ ಹೊತ್ಕೊಂಡು ಹೋದರೆ ಹೊರತು ಭಾರತ ಸಂಸ್ಕಾರವನ್ನು ಇವತ್ತಿಗೂ ನೀವು ಆಚರಿಸ್ಕೊತಾ ಬಂದರೆ ನಮ್ಮಲ್ಲಿ ಉಳಿಬೇಕಾದ್ದು ಉಳಿದೇ ಉಳಿಯುತ್ತೆ. ಇವತ್ತು ಎಷ್ಟು ನಾವುಗಳು ಬೇಜಾರು ಪಡಬೇಕು ಅಂದರೆ, ಆ ದೆರದರದವಳು ಎಲಿಜಬೆತ್ ಏನಿದ್ದಾಳೆ ಇವತ್ತಿನ ದಿವಸ ಬ್ರಿಟನ್ ರಾಣಿ, ಅವಳೇನು ಮಾಡ್ಯಾಳೆ, ಇಲ್ಲಿಂದ ಒಂದು ಚಾಮುಂಡೇಶ್ವರಿ ವಿಗ್ರಹ ಹೊತ್ಕೊಂಡು ಹೋಗೋದಿರಲಿ, ಏನೋ ಹಾಳಾಗೋಗ್ಲಿ ಹೊತ್ಕೊಂಡು ಹೋದ್ಲು ಅನ್ಕೋಬೋದು, ಅವಳು ಮನೆ ಚೊಪ್ಲಿ ಸ್ಟ್ಯಾಂಡಲ್ಲಿ ನಮ್ಮ ಚಾಮುಂಡೇಶ್ವರನ ಇಟ್ಟಿದ್ದಾಳೆ. ಎಷ್ಟು ಬೇಜಾರಾಗುತ್ತೆ. ಅದನ್ನು ಮ್ಯೂಸಿಯಂ ಮಾಡಿಟ್ಟಿದ್ದಾರೆ, ದೆರದದವರು ಹೋಗಿ ನೋಡ್ಕೊಂಡು ಬರ್ತಾರೆ. ಇದು ಎಷ್ಟು ಬೇಜಾರು ಅಂದರೆ, ನಮ್ಮ ಭಾರತ ಸಂಸ್ಕಾರವನ್ನು ಅಷ್ಟು ಅಶ್ಲೀಷವಾಗಿ ಇಟ್ಟಿದ್ರೆ ಇದು ಅಗೌರವವಾಗಿ ತಂದಿರತಕ್ಕಂಥ ವಿಚಾರ. ಅದಕ್ಕೋಸ್ಕರ ಅವಳಷ್ಟು ದೊಡ್ಡ ರಾಕ್ಷಸಿ ಇಡೀ ಜಗತ್ತನ್ನು ಇಂಡೈರೆಕ್ಟಾಗಿ ಆಳ್ತಾ ಇರೋದು ಎಲಿಜಬೆತ್ ಒಬ್ಬಳೆ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಡಿಸೆಂಬರ್ 12ನೇ ತಾರೀಕಷ್ಟೊತ್ತಿಗೆ ಜಗನ್ಮಾತೆ ಏನು ಆಗಮಿಸ್ತಾಳೆ ಆವತ್ತಿನ ದಿವಸ ಇಡೀ ಜಗತ್ತಲ್ಲಿ 127 ಕಂಟ್ರೀಸಲ್ಲಿರ್ತಕ್ಕಂಥ ಎಲ್ಲ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಗಳು, ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಎಲ್ಲ ಬಂದು ಕೃಷ್ಣನಿಗೆ ಸರೆಂಡರ್ ಆಗಬೇಕು, ಜಗನ್ಮಾತೆಗೆ ಸರೆಂಡರ್ ಆಗಬೇಕು ಅನ್ನೋದೇ ವಿಶೇಷವಾಗಿ ಹಿಮಾಲಯದಲ್ಲಿರ್ತಕ್ಕಂಥ 1880 ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳೇನಿದ್ದಾರೆ ತಪಸ್ಸನ್ನು ಏನು ಮಾಡ್ತಿದ್ದಾರೆ, ಇದೇ ದೇವಿಯ ಕೊನೆ ಆಜ್ಞೆ. ಯಾರು ಬಂದು ಸರೆಂಡರ್ ಆಗಿಲ್ವೋ ಅವ್ರ ಹಣೆ ಬರಕ್ಕೆ ವಿಶೇಷವಾಗಿ ಏನಾಗುತ್ತೆ, ಒಂದೇ ಒಂದಾಗೋದು. ಏನು ಅಂದರೆ, ಏನು ಊಟ ಮಾಡ್ತಾರೋ ಬರೀ ಹುಳಗಳು ಕಾಣಿಸುತ್ತೆ, ಏನು ನೀರು ಕುಡಿತಾರೋ ಚರಂಡಿ ನೀರು ಕುಡ್ದಂಗೆ ಆಗುತ್ತೆ. ಒಂದು ದಿವಸ ಸರಿ, 2 ದಿವಸ ಸರಿ, ದಿನನಿತ್ಯನೂ ಅದೇ ಅವ್ರ ಹಣೆ ಬರ ಆಗುತ್ತೆ.
ಯಾವಾಗ 12ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಇವರೆಲ್ಲ ಬಂದು ಸರೆಂಡರ್ ಆಗದಿದ್ದರೆ ಇವ್ರ ಹಣೆ ಬರ ಇಷ್ಟೇ ಅನ್ನೋದು ಶತಸಿದ್ಧ. ನಾನು ಹೇಳಿರೋ ವಾಕ್ಯ ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ನಾವುಗಳೆಲ್ಲ ಏನು ಮಾಡಬೇಕು, ಭಾರತ ದೇಶದಲ್ಲಿ ಹುಟ್ಟು ಬೆಳೆದಿರತಕ್ಕಂಥವ್ರು, ಅನಂತ ಪದ್ಮನಾಭನ ಸ್ಮರಣೆ ಮಾಡ್ಕೊಳ್ತಕ್ಕಂಥವ್ರು ಏನು ಅಂದರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. 3 ಬಾಗಿಲು ಅನಂತ ಪದ್ಮನಾಭನಿಗೆ. ಆ ಅನಂತ ಪದ್ಮನಾಭನ ಹಬ್ಬ ಅನಂತನ ಹುಣ್ಣಿಮೆಯ ಒಳಗೆ ಬರ್ತಕ್ಕಂಥದ್ದು. ಅದು ಮುಂದಿನ ವಾರವೇ. ಅದಕ್ಕೆ 7 ದಿವಸ ಇರತಕ್ಕಂಥ ವ್ರತದಲ್ಲಿ ನೀವು ಮಾಡಬೇಕಾದ್ದೇನು ಅಂದರೆ ಆದಿ ಮಧ್ಯ ಅಂತ್ಯ. ಅದಕ್ಕೆ ಆದಿ ಅಂತಕ್ಕಂಥದ್ದು ಮೊದಲಾಗಿ ಬ್ರಹ್ಮಸ್ಥಾನ. ಅದಕ್ಕೆ ಬ್ರಹ್ಮವನ್ನು ಹೊಕ್ಕಳ ಭಾಗದಲ್ಲಿ ನೋಡ್ತಕ್ಕಂಥದ್ದು. ಪಾದಾರವಿಂದೇ ವಿಷ್ಣು ಸ್ಮರಣೆಯಮಿ. ಅದಕ್ಕೆ ಪಾದದಲ್ಲಿ ವಿಷ್ಣು ಇರ್ತಾನೆ, ಕಮಲನಯನಾಕ್ಷಿ. ಅದಕ್ಕೋಸ್ಕರ ಲಕ್ಷ್ಮೀನೂ ಅಲ್ಲೇ ಕೂತಿರ್ತಾಳೆ ಪಾದದಲ್ಲಿ ಸೇವೆಯನ್ನು ಮಾಡ್ತಾ. ಆ ಲಕ್ಷ್ಮೀ ಸಮೇತ ನಾರಾಯಣ ಪಾದವನ್ನು, ಅದಕ್ಕೆ ವಿಷ್ಣುನ ಕಾಲಿಂದ ತಲೆಯವರೆಗೂ ನೋಡಬೇಕಂತೆ, ಶಿವನ್ನ ತಲೆಯಿಂದ ಕಾಲವರೆಗೂ ನೋಡಬೇಕು ಅನ್ನೋದೇ ವಿಶೇಷವಾಗಿರ್ತಕ್ಕಂಥದ್ದು. ಕೊನೆಯ ಭಾಗ ಶಿರಸ್ಸಿನಲ್ಲಿ ಅನಂತ ಪದ್ಮನಾಭ, ದೊಡ್ಡ ಹೆಡೆಯ ಹಾವು. ಅನಂತಾಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳೀಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್. ಎಲ್ಲರಿಗೂ ವಿಜಯ ಬೇಕು ಅಂದರೆ ನಿಶ್ಚಯವಾಗಿರ್ತಕ್ಕಂಥ ಫಲವನ್ನು ಅಪೇಕ್ಷೆ ಮಾಡಬೇಕಾದ್ರೆ ಜಗತ್ತಲ್ಲಿ ಸಾಕ್ಷಾತ್ ಮಹಾವಿಷ್ಣು ಹೆಣ್ಣಿನ ರೂಪದಲ್ಲಿ ಪುಟಾಣಿ 5 ವರ್ಷದ ಹುಡುಗಿ ಬಾಲಕಿಯರ ರೂಪದಲ್ಲಿ ಬಂದಾಯಿತು. ಸಾಕ್ಷಾತ್ ಶ್ರೀಮನ್ನಾರಾಯಣ ಅನುಗ್ರಹ ನೀವೆಲ್ಲ ಪಡಿಬೇಕು. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ವ್ರತ ಪ್ರಾರಂಭಿಸ್ಕೋಸ್ಕರ ಋಷಪಂಚಮಿ ದಿವಸ ಸಂಕಲ್ಪ ಮಾಡ್ಕೋಬೇಕು. ಏನು ಎತ್ತ ಅಂತ ಹೇಳಿಸ್ಕೊಡ್ತೀನಿ. ಅದು ಬಂತೆ. ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.